ನೋಡಿ, ನಾನು ಬೆಳಗ್ಗೆ ಹಾಕಿರೋ ವಿಡಿಯೋದಲ್ಲಿ ಹೇಳಿದೆ ಈ ರೆಸಾರ್ಟಿಗೆ ಬರೋಕ್ಕೆ ಸ್ವಂತ ವೆಹಿಕಲ್ ಇಲ್ಲದೆ ತುಂಬ ಪರದಾಡಿದ್ವಿ ಅಂತ. ಆದರೆ ಇಲ್ಲಿ ಬಂದ ಮೇಲೆ ಒಂದು ಖುಷಿ ವಿಷಯ ಏನಂತಂದರೆ, ಇದು ನಮ್ಮ ಬಿಗ್ ಬಾಸ್ ಸ್ಪರ್ಧಿ ಇವರಿದ್ರಲ್ಲ, ರಜತ್ ಅವ್ರದ್ದು ರೆಸಾರ್ಟ್ ಅಂತ ಗೊತ್ತಾಯಿತು. ತುಂಬ ಖುಷಿಯಾಯಿತು. ಹಾಗೆ ತುಂಬ ಚೆನ್ನಾಗಿರೋ ರೆಸಾರ್ಟು. ಬಿಗ್ ಬಾಸ್ ಸ್ಪರ್ಧಿ ರಜತ್ ಅಂದರೆ ಎಲ್ರಿಗೂ ಗೊತ್ತೇ ತಾನೆ, ಅವ್ರದ್ದು ಮಂಡ್ಯದಲ್ಲಿರೋ ರೆಸಾರ್ಟ್ ಇದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಒಂದು ಸೂಪರ್ ಡೂಪರ್ ಆಗಿರೋ ರೆಸಾರ್ಟಿಗೆ ಬಂದಿದ್ದೀನಿ. ಅದು ಎಲ್ಲಿ, ಹೇಗೆ, ಏನು ಎಲ್ಲ ತೋರಿಸ್ತೀನಿ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಬನ್ನಿ, ಈಗ ನಾವು ರೆಸಾರ್ಟ್ ಒಳಗಡೆ ಹೋಗೋಣ. ನೋಡಿ, ಇಲ್ಲೇ ಪಕ್ಕದಲ್ಲೇ ನೀರೆಲ್ಲ ಇದೆ, ಮರಗಳು. ಒಂದು ತುಂಬ ಪೀಸ್ಫುಲ್ಲಾಗಿರೋ ಏರಿಯಾದಲ್ಲಿದೆ. ತುಂಬ ಚೆನ್ನಾಗಿದೆ. RJ ರೆಸಾರ್ಟ್, ವೆಲ್ಕಮ್ ಟು ರೆಸಾರ್ಟ್ ಅಂತ. ನೋಡಿ, ಗರುಡ ಪಕ್ಷಿ ಸೂಪರಾಗಿದೆ. ಎಂಟ್ರೆನ್ಸು, ನಾವೇನೇನು ಆ್ಯಕ್ಟಿವಿಟಿ ಮಾಡಿದ್ವಿ ಎಲ್ಲ ತೋರಿಸ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ನೋಡಿ, ಇದೇ ಎಂಟ್ರೆನ್ಸು ರೆಸಾರ್ಟದು. ಒಳಗಡೆ ನಾವು ಎಂಟರ್ ಆದಂಗೆ ಇಲ್ಲಿ ಒಂದು ಗಣೇಶ ಟೆಂಪಲ್ ಇದೆ. ಅದಾದಮೇಲೆ ಇಲ್ಲೇ ಇದು ಇರೋದು ರಿಸೆಪ್ಷನ್ನು. ನೋಡಿ, ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿರೋ ರೆಸಾರ್ಟು. ಇಲ್ಲೇ ನೋಡಿ ಗಣೇಶ ಟೆಂಪಲ್ಲು, ಇಲ್ಲೇ ಇದು ಇರೋದು. ಬಂದಮೇಲೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಏನು ಮಮ್ಮಿ, ಮರಗಳು ನೋಡಿ, ತೆಂಗಿನ ಮರ, ಮಾವಿನ ಮರ, ಎಲ್ಲ ಮಾವಿನ ಮರ ಹೂ ಬಿಡ್ತಾ ಇದ್ದಾವೆ. ಈಗ ಇನ್ನೇನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ. ಇದು ಸೀಬೆಕಾಯಿ ಮರ. ಸೀಬೆಕಾಯಿಗೂ ಚಿಕ್ಕ ಚಿಕ್ಕದು ಇದು ಬಂದಿದೆ. ನಾವು ಇವತ್ತು ಇಲ್ಲೇ ಸ್ಟೇ ಆಗೋದು. ಮುಂದೆ ನಮಗೆ ಅದೇ ಟೆಂಟ್ ಥರ ಬರುತ್ತಲ್ಲ, ಡೈಲಿ ಮನೇಲಿ ಇದ್ದು ಅದಕ್ಕೆ ಇವತ್ತು ಟೆಂಟಲ್ಲಿರೋಣ ಅಂತ ಟೆಂಟ್ ಬುಕ್ ಮಾಡಿದ್ದೀವಿ. ಇದೆಲ್ಲ ಪಾರ್ಕಿಂಗ್ ಏರಿಯಾ ನೋಡಿ, ಬೈಕು, ಕಾರು. ಬಟ್ ನಾವು ಗಾಡಿ ತಗೊಂಡು ಬಂದಿಲ್ಲ. ನಿಮ್ಗೆ ಆವಾಗಲೇ ನಾನು ತೋರಿಸ್ದಾಗೆ ಮೈಸೂರಿಂದ ನಾವು ಟ್ರೈನಿಗೆ ಬಂದು ಮಂಡ್ಯಗಿಳಿದು ಮಂಡ್ಯದಿಂದ ಇಲ್ಲಿ ಆಟೋ ಮಾಡ್ಕೊಂಡು ಬಂದ್ವಿ. ಯಾರಿಗಾದರೂ ಮಂಡ್ಯದಲ್ಲಿರೋರಾಗಲಿ ಮೈಸೂರಲ್ಲಿರೋರಾಗಲಿ ಹೋಗೋರಾದರೆ ಎಷ್ಟು ಅಮೌಂಟು ಏನು ಹೇಳಬೇಕು ಅಂದರೆ ಮೆಸೇಜ್ ಮಾಡಿ. ಇದು ನಾನು ಮಧ್ಯಾಹ್ನನೇ ನಾವು ಇಲ್ಲಿ ಬಂದ್ವಿ. ಬಟ್ ನನಗೆ ಆವಾಗ ಬಿಸಿಲು ಇದರಲ್ಲಿ ವೀಡಿಯೋ ಮಾಡೋಕ್ಕಲ್ಲ, ಸಂಜೆ ಹೊತ್ತು ಈ ಚೆನ್ನಾಗಿರುತ್ತೆ ಅಂತ ಸಂಜೆ ಹೊತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದ್ದು ಬಂದಿದೆ. ನೋಡಿ, ಎಲ್ಲ ಮರಗಳು. ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗತ್ತೆ. ಈ ಥರ ಒಂದೊಂದು ದಿನ ಯಾವಾಗಾದರೂ ಹೊರಗಡೆ ಬಂದರೆ ನಾವು. ನೋಡಿ, ಇವನು ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ಇವಾಗ ಹಿಂಗೆ ನಿಂತಿದ್ದಾನೆ. ಅವಳು ನೋಡಿ ಡ್ಯಾನ್ಸ್ ಆಡ್ತಾಯಿದ್ದಾಳೆ. ಹಾಗೆ ನಾನು ಪೂರ್ತಿ ರೆಸಾರ್ಟ್ನ ತೋರಿಸ್ತೀನಿ. ಆಮೇಲೆ ನಾವೇನೇನು ಆ್ಯಕ್ಟಿವಿಟಿ ಮಾಡಿದ್ವಿ ಅಂತಲೂ ತೋರಿಸ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಬನ್ನಿ, ಈಗ ಹಾಗೆ ಒಳಗಡೆ ಹೋಗೋಣ ನಾವು. ಇಲ್ಲಿ ನೋಡಿ, ಮಾವಿನ ಮರದ ಹತ್ರ ನಿಂತ್ಕೊಂಡು ನಮ್ಮ ಯಜಮಾನ್ರು ಈಗ ಸಾಂಗ್ ಹೇಳ್ತಾರೆ. ಸ್ಟಾರ್ಟ್ ರೀ. ದುನಿಯಾ ಮೇ ಕಿತ್ನಿ ಹೈ ನಫರತೆ, ಫಿರ್ ಭಿ ದಿಲೋ ಮೇ ಹೈ ಚಾಹತೆ, ಮರ್ ಭಿ ಜಾಯೆ ಮಿಟ್ ಭಿ ಜಾಯೆ ಯಾರ್. ನೋಡಿ, ಸಾಂಗ್ ಹೇಳಿದ್ರು. ಹೇಗೆ ಅನ್ನಿಸ್ತು ಅವ್ರ ಸಾಂಗು? ಇಷ್ಟ ಆದರೆ ಹೇಗೆ ಹೇಳಿದ್ರು ಅಂತ ಕಮೆಂಟ್ ಮಾಡಿ. ಇವಾಗ ಬನ್ನಿ, ಹಂಗೆ ನಾನು ಒಳಗಡೆ ತೋರಿಸ್ತೀನಿ. ನೋಡಿ, ಅವಳಿಗೊಂಥರ ಖುಷಿ. ಕಲ್ಲುಗಳಲ್ಲೆಲ್ಲ ಹೆಂಗೆ ಆಟ ಆಡ್ತಾ ಇದ್ದಾಳೆ. ಕಲ್ಲುಗಳು ತಗೊಂಡು ಎತ್ತಾಕ್ತಾ ಇದ್ದಾಳೆ. ನೋಡಿ, ಕಲ್ಲುಗಳು ಎತ್ತಿ ಬಿಸಾಕ್ತಾ ಇರೋದು. ಕಶೀಶ್ ನೋಡಿ, ಇಲ್ಲೆಲ್ಲ ರೂಮ್ಸ್ ಇದ್ದಾವೆ. ಈ ಸೈಡ್ ರೂಮ್ಸು,
ಮುಂದೆನೂ ಎಲ್ಲ ಮತ್ತೆ ಮರಗಳು, ಇದೆಲ್ಲ ಫ್ಯಾಮಿಲಿ ರೂಮ್ಗಳಿದ್ದಾವೆ. ಆ ಸೈಡು ರೂಮ್ಗಳಿದ್ದಾವೆ. ಇದು ನೋಡಿ, ಈ ಕಡೆ ಸ್ವಿಮ್ಮಿಂಗ್ ಹೋಗೋಕ್ಕೆ, ಆಮೇಲೆ ಇಲ್ಲಿ ನೋಡಿ ಆಟ ಆಡೋಕ್ಕೆಲ್ಲ ಇರೋದು. ಇಲ್ಲಿ ಕ್ರಿಕೆಟು, ಟೇಬಲ್ ಟೆನ್ನಿಸ್ಸು, ಎಲ್ಲ ಥರದ ಆಟಗಳನ್ನು ಒಳಗಡೆ ಆಟ ಆಡೋಕ್ಕೆ ಇಲ್ಲಿದು ಇದೆ. ಇಲ್ಲಿ ನೋಡಿ ಮಧ್ಯಾಹ್ನ ಹೊರಗಡೆ ಕೂತ್ಕೊಳ್ಳೋಕ್ಕೆ ಎಲ್ಲ ಆ ಕಡೆ ಇದು ಇದೆ. ಅಲ್ಲಿ ನೋಡಿ ಮುಂದೆ ನಮ್ಮ ಮನೆಯವ್ರು ನಿಂತಿದ್ದಾರೆ ದೂರದಲ್ಲಿ. ಅಲ್ಲಿ ಸಂಜೆ ಹೊತ್ತು ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಕಡಿಮೆನೂ ಇದೆ, ರೇಟ್ ಏನು ಜಾಸ್ತಿ ಇಲ್ಲ, ಹಾಗಾಗಿ ತುಂಬ ಚೆನ್ನಾಗಿದೆ. ಹೂವಿನ ಗಿಡಗಳು, ಆಮೇಲೆ ಫ್ರೂಟ್ ಗಿಡಗಳು, ಅದೆಲ್ಲ ನೋಡೋಕ್ಕೇ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಒಂದು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಬೇರೆ ರೆಸಾರ್ಟು. ಇದು ಈ ವರ್ಷ ಬಂದಿರೋದು, ಅದಕ್ಕಿಂತಲೂ ಇದು ಚೆನ್ನಾಗಿದೆ ನೋಡಿ. ಇದು ಆಟ ಆಡೋದು, ಇಲ್ಲಿ ಸ್ವಿಮ್ಮಿಂಗು, ರೈನ್ ಡ್ಯಾನ್ಸು ಎಲ್ಲ ಇಲ್ಲಿ ನಡೆಯುತ್ತೆ. ಮಧ್ಯಾಹ್ನ ಎಲ್ಲ ಇತ್ತು ರೈನ್ ಡ್ಯಾನ್ಸ್ ಎಲ್ಲ, ಸಾಂಗೆಲ್ಲ ಹಾಕಿ ರೈನ್ ಡ್ಯಾನ್ಸ್ ಇರುತ್ತೆ. ಈಗ ರೈನ್ ಡ್ಯಾನ್ಸ್ ಎಲ್ಲ ಕ್ಲೋಸ್ ಆಯಿತು. ಈಗ ಸ್ವಿಮ್ಮಿಂಗು 6 ಗಂಟೆ ತನಕ ಇರುತ್ತಂತೆ. ಅಲ್ಲಿ ಮೇಲೆ ಕಾಣಿಸ್ತಾಯಿದೆ ನೋಡಿ, ಅದೇ ಟೆಂಟ್ಗಳು. ನಾವು ಅಲ್ಲೇ ಬುಕ್ ಮಾಡಿದ್ದು. ಅದು ಟೆಂಟ್ ವೀಡಿಯೋನ ನಾನು ನಿಮಗೆ ಸಂಜೆ ಅಲ್ಲಿ ಹೆಂಗಿದೆ ಏನು ಅಂತ ಆಮೇಲೆ ಮೇಲೆ ಹೋದಾಗ ಹಾಕ್ತೀನಿ ನೋಡಿ. ಅಲ್ಲೇ ಟೆಂಟು, ಅಲ್ಲೂ ರೂಮ್ಸ್ ಇದ್ದಾವೆ. ಆಮೇಲೆ ಇದು ಜಿಪ್ ಲೈನ್ದು ಇದು ಬರುತ್ತಲ್ಲ, ಅದು ಆಟ ಥ್ರೆಡ್ದು ನೋಡಿ, ಅಲ್ಲಿ ಬರ್ತಾಯಿದ್ದಾರೆ. ಆ ಥರ ನಮ್ಮ ಮನೆಯವ್ರ ಹತ್ತಕ್ಕೆ ಹೋಗಿ ಅವ್ರಿಗೆ ಭಯ ಆಯಿತು, ಅವರು ಪೂರ್ತಿ ಹೋಗಲಿಲ್ಲ. ಈ ಥರ ನನಗೂ ಭಯ, ನಾನು ಹೋಗಲಿಲ್ಲ. ಹಂಗೆ ಸ್ಟೇಟು ಮುಂದೆ ಹೋದರೆ ನಮಗೆ ಊಟದ್ದು ಎಲ್ಲ ಸಿಗತ್ತೆ. ನೋಡಿ ಇಲ್ಲೇ ಲಾಕರ್ ರೂಮ್ ಇರೋದು ಇಲ್ಲಿ. ಆಮೇಲೆ ಇಲ್ಲಿ ಸ್ವಿಮ್ಮಿಂಗಲ್ಲಿ ಆಟ ಎಲ್ಲ ಆಡಿ ಬಂದಮೇಲೆ ಇಲ್ಲಿ ಬಟ್ಟೆ ಚೇಂಜ್ ಮಾಡೋಕ್ಕೆ ಎಲ್ಲ ಬಾತ್ರೂಮ್ ಎಲ್ಲ ಇಲ್ಲಿ ಇದೆ ಸೈಡಿಗೆ. ಇವಾಗ ನಮಗೆ ಸ್ನ್ಯಾಕ್ಸ್ ಟೈಮಿಂಗು. ನಾವು ಬಂದಿದ್ದು ಮಧ್ಯಾಹ್ನ 1 ಗಂಟೆಗೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆಟ ಎಲ್ಲ ಆಡಿ ಹಾಗೆ ಒಂದು ರೌಂಡು ರೆಸಾರ್ಟ್ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನಾನು ನೋಡಿ. ಆ ಕಡೆ ಮುಂದೆ ಕಾಣಿಸ್ತಾ ಇದೆ, ಅಲ್ಲೇ ಲಂಚು, ಸ್ನ್ಯಾಕ್ಸು ಎಲ್ಲ ಇರುತ್ತೆ ನೋಡಿ. ಇದು ಯಾವ ಥರ ಸ್ಟ್ರೇಟ್ ಲೈನ್ ಇದೆ, ಹಾಗಾಗಿ ಭಯ ಆಗೋಯ್ತು. ಅಲ್ಲಿ ಮೇಲೋಗಿ ಮೇಲಿಂದ ಬಿಡ್ತಾರೆ ಜಿಪ್ ಲೈನ್ದು. ಸಿಗತ್ತೆ ಬಾ. ಇಲ್ಲಿ ನೋಡಿ, ಅಲ್ಲಿ ಮುಂದೆ ಎಲ್ಲ ಮಕ್ಕಳಿಗೆಲ್ಲ ಆಟ ಆಡೋಕ್ಕಿದ್ದಾವೆ. ಇಲ್ಲೇ ಸ್ನ್ಯಾಕ್ಸು, ಆಮೇಲೆ ಊಟ ಮಧ್ಯಾಹ್ನ ಸಂಜೆ ಎಲ್ಲ ಇಲ್ಲೇ ಸಿಗುತ್ತೆ. ಇದು ನೋಡಿ ಡೈನಿಂಗ್ ಹಾಲು. ಟೈಮಿಂಗು ಬೆಳಗ್ಗೆ ಬ್ರೇಕ್ಫಾಸ್ಟು 9 ಗಂಟೆಯಿಂದ 10:30, ಲಂಚು 1:30ಯಿಂದ 3, ಸಂಜೆ ಸ್ನ್ಯಾಕ್ಸ್ 5ರಿಂದ 6, ಡಿನ್ನರ್ 9 ಗಂಟೆಯಿಂದ 10 ಗಂಟೆ. ಇಲ್ಲಿ ನೋಡಿ, ಅಲ್ಲಿ ಊಟ ಎಲ್ಲ ಮಾಡಿ ಕೈ ತೊಳೆಯೋಕ್ಕೆ ಎಲ್ಲ ಇದು ಮಾಡಿದ್ದಾರೆ. ಅವ್ರದ್ದು ಕಿಚನ್ ಎಲ್ಲ ಈ ಸೈಡ್ ಇದೆ. ತುಂಬ ಚೆನ್ನಾಗಿರೋ ರೆಸಾರ್ಟು. ಒಂದು ನಮಗೇನು ಗಾರ್ಡನಲ್ಲೇ ಇರೋ ಥರ ಅಂತ ಫೀಲ್ ಆಗುತ್ತೆ. ಸ್ನ್ಯಾಕ್ಸ್ಗೆ ಬಜ್ಜಿ ಮತ್ತು ಟೀ ಕಾಫಿ ಎಲ್ಲ ಇದೆ. ನಾವು ಬಜ್ಜಿ ತಿಂತಾಯಿದ್ದೀವಿ ನೋಡಿ. ವುಡ್ ಹೌಸ್. ನೋಡಿ ಇಲ್ಲಿ ಫೈರ್ ಕೂತ್ಕೊಂಡು ಚಳಿಗಾಲದಲ್ಲಿ ನೋಡೋಕ್ಕೆ ಚೆನ್ನಾಗಿದೆ ನೋಡಿ. ಇಂಡೋರ್ ಗೇಮ್ಗಳು ನೋಡಿ, ಇಲ್ಲೆಲ್ಲ ಆಟ ಆಡೋಕ್ಕಿದೆ ನೋಡಿ ಹೇಗಿದೆ. ತುಂಬ ಚೆನ್ನಾಗಿರೋ ರೆಸಾರ್ಟು ನೋಡಿ. ಎಲ್ಲ ಥರದ ಆ್ಯಕ್ಟಿವಿಟಿಗಳಿದ್ದಾವೆ. ಉಯ್ಯಾಲೆ ಆಗಿರ್ಬೋದು, ಎಲ್ಲ ಥರ ಇದ್ದಾವೆ. ತುಂಬ ಚೆನ್ನಾಗಿದೆ. ನಾನು ರೆಸಾರ್ಟ್ದು ಪೂರ್ತಿ ವಿಡಿಯೋನ ತೋರಿಸಿದ್ದೀನಿ.
ಹೇಗೆ ಅನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ರೆಸಾರ್ಟಲ್ಲಿ ಯಾವ್ಯಾವ ಆ್ಯಕ್ಟಿವಿಟಿ ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿ. ಹೀಗಿದೆ ನೋಡಿ. ಓಕೆ, ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.